ಹಿರಿಯರು ಹೇಳಿದ್ದಾರಲ್ಲ, ರಾಮ ಮಂದಿರ ಕಟ್ಟಿದ್ದಾಯ್ತು, ಮುಂದಿನ ಸಂಕಲ್ಪ ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸಬೇಕು. ಯಾವತ್ತು ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ? ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಆದರ್ಶದಲ್ಲಿ ನಡೆದಾಗ, ಸೀತಾಮಾತೆ ಆದರ್ಶದಲ್ಲಿ ಬೆಳೆದಾಗ. ಚಂದನ್ನೆ ಸೆ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಅಂತ ನಂಬಿದಂತ ಪರಂಪರೆ ನಮ್ಮದು. ಇಲ್ಲಿ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ರಾಮರ ಸತ್ವ ಇದೆ, ಶ್ರೀಮಾತೆಯ ಸತ್ವ ಇದೆ. ಆ ಹಾದಿನಲ್ಲಿ ಮಕ್ಕಳನ್ನ ಬೆಳೆಸಿ ಸಾಕು. ಅದೇ ಧರ್ಮ ಬೋಧನೆಯನ್ನ ಮಕ್ಕಳಿಗೆ ಮಾಡಬೇಕು. ಅಷ್ಟು ಧರ್ಮ ಬೋಧನೆ ಮಾಡಿದ್ರೆ, ಶಾಸ್ತ್ರಕಾರ ಹೇಳಿದ್ದಾರಲ್ಲ, ವರಮ್ಮೇಕಂ ಗುಣಿ ಪುತ್ರೋ ನಚ ಮೂರ್ಖ ಶತೈರಪಿ, ಧರ್ಮ ರಕ್ಷಣೆ ಆಗಬೇಕಂದ್ರೆ 20 ಜನ ಮಕ್ಕಳು ಮನ್ನಲ್ಲಿ ಬೇಕಾಗಿಲ್ಲ, ಒಂದೊಂದು ಹಿಂದೂ ಮಗು ಮನ್ನಲ್ಲಿ ಇದೆಯಲ್ಲ, ಆ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ಬೆಳೆಸಿ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಆ ಮಕ್ಕಳಿಗೆ ಧರ್ಮ ಬೋಧನೆ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಯೋಗ ವಶಿಷ್ಠ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ನಮ್ಮೆಲ್ಲರ ಹಿರಿಯ ಸ್ವಯಂಭೂಮನು. ಉಪದೇಶ ಮಾಡಿದ್ಯಾರು? ಯಜ್ಞನಾಮಕ ಭಗವಂತ ದರ್ಶನ ಕೊಟ್ಟಿದ್ದು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಈಶಾವಾಸಿ ಉಪನಿಷತ್ ಇದೆ, ಯಾಜ್ಞೇಯಮಂತ್ರ ಉಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು?